ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ರೂನಿ ಅಂಬುಜಾ ಲಾಗ್. ಹಾಯ್ ಮುನಿ ಹಾಯ್ ಸ್ವಲ್ಪ ಹಿಂಗೆ ನೋಡು, ಅದ್ಯಾಕೆ ಹಿಂಗೆ ನೋಡ್ತೀಯ? ಗೈಸ್, ಇವತ್ತು ನಾವು ಎಲ್ಲಿಗೆ ಬಂದಿದ್ದೀವಿ ಅಂದರೆ ನಮ್ಮ ಪಾಪುದ್ದು ಬರ್ಡೇ ಅಂತ ಹೇಳಿ ನಾನು ನಿಮಗೆ ಮೊನ್ನೆ ವಿಡಿಯೋ ಹಾಕಿದ್ದೆ. ಸೊ ಅದ್ರ ಸೆಲೆಬ್ರೇಷನ್ನು ನಾವು ಟೆಂಪಲ್ಗೆ ಹೋಗಿ ಮಾಡ್ತೀವಿ ಅಂತ ಹೇಳಿ ಕೂಡ ಹೇಳಿದ್ದೆ. ಹಾಗಾಗಿ ಇದು ಟೆಂಪಲ್ ಹತ್ರ ಒಂದು ಚೌಟ್ರಿ ಮಾಡಿ ನಾವು ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ. ಎಲ್ಲ ರಿಲೇಷನ್ಸ್ಗೆ ಹೇಳಿ ಸೆಲೆಬ್ರೇಷನ್ ಮಾಡ್ತಿದ್ದೀವಿ. ಸೊ ಹಾಗಾಗಿ ಈ ವಿಡಿಯೋ ಲಾಗ್ನ ನಾನು ನಿಮ್ಗೆ ಹಾಕೋಣ ಅಂತ ಹೇಳಿ ಹಾಕ್ತಾಯಿದ್ದೀನಿ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ನಿಮ್ಮ ವ್ಯೂ ಆ್ಯಂಡ್ ನಿಮ್ಮ ಲೈಕ್ಸಿಂದ ನಮಗೆ ಒಂದು ಸಪೋರ್ಟ್ ಆಗುತ್ತೆ ಆ್ಯಂಡ್ ನಮಗೆ ಮುಂದೆ ಮಾಡಬೇಕು ಅನ್ನೋ ಎನರ್ಜಿನೂ ಕೂಡ ಬರುತ್ತೆ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ. ನಾವು ಹೊಸ್ಲು ಮಾರಮ್ಮ ಟೆಂಪಲಲ್ಲಿ ಈ ಒಂದು ಫಂಕ್ಷನ್ನ ಮಾಡ್ತಿರೋದು. ಸೊ ಹಾಗಾಗಿ ಅಲ್ಲೇ ಒಂದು ಚೌಟ್ರಿನ ಮಾಡಿಕೊಂಡು ಈ ಫಂಕ್ಷನ್ನ ಪಾಪದು ಬರ್ತ್ಡೇ ಸೆಲೆಬ್ರೇಷನ್ನ ಅಂದರೆ ನಮ್ಮ ಹಬ್ಬಿ ನನ್ನ ತಮ್ಮ ಮಾಡ್ತಿದ್ದಾನೆ. ಸೊ ಇದು ಪೂಜೆ ಅಂದರೆ ತಂಬಿಟ್ಟೆಲ್ಲ ಮಾಡಿಕೊಂಡು ಊರಿಂದ ತಂಬಿಟ್ಟೆಲ್ಲ ಮಾಡ್ಕೊಂಡು ತಂದು ಇಲ್ಲಿ ಪೂಜೆ ಮಾಡೋ ಅಂಥದ್ದು. ದೇವಸ್ಥಾನದಲ್ಲಿ ಫಸ್ಟು ಪೂಜೆ ಮಾಡಿಸಿ ಮರಿನ ಕಡಿಯೋಕ್ಕಿಂತ ಮುಂಚೆ ಮರಿಗೆಲ್ಲ ತೀರ್ಥ ಹಾಕಿ ಪೂಜೆ ಮಾಡಿಸಿ ಮಾಡೋ ಒಂದು ಪದ್ಧತಿನ ನಾವು ಮಾಡ್ತಾಯಿದ್ದೀವಿ. ಈ ದೇವಸ್ಥಾನದ ಹೆಸರು ಬಂದು ಹೊಸಲು ಮಾರಮ್ಮ ಅಂತ ಹೇಳಿ. ಇದು ಬಂದು ಮೈಸೂರು ಡಿಸ್ಟ್ರಿಕ್ ಹುಣಸೂರು ತಾಲೂಕು ಹಾಗೂ ಬಿಳಿಕೆರೆ, ಅಲ್ಲಿ ಬಿಳಿಕೆರೆಯಿಂದ 1 ಕಿಲೋಮೀಟರ್ ಆಗುತ್ತೆ ಅಷ್ಟೇ ಹೊಸಲು ಮಾರಮ್ಮ ಟೆಂಪಲ್ಗೆ. ಎಷ್ಟು ಪವರ್ಫುಲ್ ದೇವರು ಅಂದರೆ ಇದು ನಾವೇನೇ ಅಂದ್ಕೊಂಡು ಹೋದ್ರೂ ಒಳ್ಳೆಯದಾಗತ್ತೆ. ಅದ್ರ ಬಗ್ಗೆ ನಾನು ಒಂದು ವಿಡಿಯೋ ಲಾಗ್ನೇ ಮಾಡಿ ಹಾಕಿದ್ದೀನಿ. ನಿಮ್ಗೇನಾದರೂ ನೀವು ನೋಡಿಲ್ಲ ಅಂದರೆ ಆ ಲಿಂಕ್ನ ಕೂಡ ನಾನು ಇಲ್ಲಿ ಹಾಕ್ತೀನಿ, ನೀವು ನೋಡ್ಬೋದು. ಇದ್ರ ಬಗ್ಗೆ ನನಗೆ ತಿಳಿದಷ್ಟು ನಾನು ಅದರಲ್ಲಿ ಹೇಳಿದ್ದೀನಿ. ಸೊ ನೀವು ಆ ಲಾಗ್ನು ಕೂಡ ನೋಡ್ಬೋದು. ನಾನು ಆ ಲಾಗ್ ಲಿಂಕ್ನ ಇಲ್ಲಿ ಹಾಕಿರ್ತೇನೆ. ಅಮ್ಮ ಅಂತ ಹೇಳೋದು ಹೇಳ್ಕೊಳ್ತಾರೆ ನೋಡಿ. ಮತ್ತೆ ಬಿಡಿ ಬುಗ್ ನೋಡೋಕೆ ಹೋಗಿರೋದು ನೋಡು. ಚೆನ್ನಾಗಿದೆ. ಬರುವ ಹಿಂದೆ ಕೋಳಿ
ಗೈಸ್ ಇವಾಗ ಪೂಜೆ ಎಲ್ಲ ಮಾಡಿಸಿ ಮರಿಗೆ ತೀರ್ಥ ಎಲ್ಲ ಹಾಕಿ ಮರಿ ಕಡಿಯಲಿಕ್ಕೆ ಅಂತ ಹೋಗ್ತಿದ್ರು. ನಮ್ಮ ಪಾಪು ನೀವು ನೋಡಿದ್ರಲ್ಲ ತುಂಬ ಬ್ರಿಲಿಯಂಟ್ ಇದ್ದಾಳೆ. ಅವಳು ಅಮ್ಮ 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 ಅಂತ ಹೇಳಿ ದೇವ್ರನ್ನ ಕರಿತಾ ಇದ್ಲು. ಅಂದರೆ ಎಲ್ಲರೂ ದೇವರಿಗೆ ನಮಸ್ಕಾರ ಮಾಡ್ಕೊ ಅಂದ ತಕ್ಷಣ ಅಮ್ಮ ಬನ್ನಿ ಬನ್ನಿ ಅಂತ ಅಮ್ಮ ಅಮ್ಮ ಅಂತ ಕರಿತಾ ಇದ್ಲು. ತುಂಬ ಒಂಥರ ಎಂಟರ್ಟೈನ್ಮೆಂಟ್ ಆಗಿತ್ತು ಅವಳ ಮಾತು. ಒಂಥರ ಡಿಫ್ರೆಂಟಾಗಿ ಏನೇನೋ ದೇವ್ರ ಹತ್ರ ಮಾತಾಡ್ತಾ ಇದ್ಲು. ದೇವರ ಹತ್ರ ಮರಿಯೆಲ್ಲ ಕರೆದು ಪೂಜೆ ಎಲ್ಲ ಮುಗಿಸ್ಕೊಂಡು ಎಲ್ಲ ಮಾಡ್ಕೊಂಡು ಇಲ್ಲಿ ಬಂದ್ವಿ. ಆಲ್ರೆಡಿ ಭಟ್ರು ಕೂಡ ಬಂದು ಎಲ್ಲ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ರು. ಸೊ ಅವ್ರನ್ನೂ ಕೂಡ ಹಾಗೆ ಮಾತಾಡಿಸ್ಕೊಂಡು ಎಲ್ಲ ನೋಡ್ಕೊಂಡು ಏನೇನು ಮಾಡ್ತಿದ್ದಾರೆ ಎಲ್ಲ ನೋಡಿಕೊಂಡು ನಾನು ಹಾಗೆ ಹೋಗೋಣ ಅಂತ ಹೇಳಿ ಅಡುಗೆ ಮನೆ ಹತ್ರ ಬಂದೆ. ಸೊ ಎಲ್ಲರೂ ಕೂಡ ಚೆನ್ನಾಗಿ ಮಾತಾಡ್ಸಿದ್ರು. ಅಂದರೆ ಹಾಗೆ ಕೂಡ ಮಾಡ್ತಾಯಿದ್ರು ನಮ್ಮ ಬ್ಲಾಗ್ಗೆ. ಹಾಗೆ ಎಲ್ಲ ಟೀ ಮಾಡ್ಕೊಂಡೆಲ್ಲ ಕುಡಿತಾಯಿದ್ರು. ಪಾಪು ಕೂಡ ಆಟ ಆಡ್ತಾಯಿದ್ಲು. ಬಂಗಾರಿ ಬಂಗಾರಿ ಮನ್ಸ್ಕರಿರೋದು. ಹಾಗೆ ಡೆಕೋರೇಷನ್ ಅವರೆಲ್ಲ ಬಂದಿದ್ರು, ಡೆಕೋರೇಟ್ ಕೂಡ ಮಾಡ್ತಾಯಿದ್ರು. ನಾನು ಹಾಗೆ ಬಂದು ಮಾತಾಡಿಸ್ದೆ. ಹಾಗೆ ನನ್ನ ಬ್ಲಾಗ್ಗೆ ಒಂದು ಹಾಯ್ ಮಾಡಿ ಅಂತ ಹೇಳಿದೆ. ಹಾಯ್ ಕೂಡ ಮಾಡಿದ್ರು. ಓಕೆ ಅಂತ ಹೇಳಿ ಅವ್ರು ಡೆಕೋರೇಟ್ ಎಲ್ಲ ಮಾಡ್ಕೊತಿದ್ದ. ಒಂದು ಸಿಂಪಲಾಗಿ ವಿಡಿಯೋ ಮಾಡಿಕೊಂಡು ನಾನು ಅಲ್ಲಿಂದ ಅಲ್ಲಿ ಮಟನ್ ಏನೋ ಕಟ್ ಮಾಡಿ ಕ್ಲೀನ್ ಮಾಡ್ತಿದ್ರಲ್ಲ ಅಲ್ಲಿಗೆ ಹೋಗೊಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ಅಲ್ಲಿ ಮುಂದಿನ ನಾನು ಕಳಿಸಿ ವಿಡಿಯೋ ಮಾಡಿಸೋಣ ಅಂತ ಹೇಳಿ ಮುಂದಿನ ಕಳಿಸಿದೆ ವಿಡಿಯೋ ಮಾಡಲಿಕ್ಕೆ. ಎಡಿಟ್ ಮಾಡಲ್ಲ ಐಟಮ್ಗಳನ್ನು ಸ್ವಲ್ಪ ಲೇಟ್. ಒಂದು ಐಟಮ್ ಆಗಿಲ್ವಾ? ಐಟಮ್ ಮೊಟ್ಟೆ ಒಂದು ಬೆಂದೈತೆ. ಮೊಟ್ಟೆ ಇಟ್ಕೊಂಡು ನಾನೇನು ಮಾಡಲಿ?
ಹಾಗೆ ಟೈಮ್ ಆಗ್ತಿತ್ತು, ಹಾಗಾಗಿ ನಾನು ಹಪ್ಪಿಗೆ ಕೂಡ ರೆಡಿ ಮಾಡ್ಕೊಂಬೋಣ ಅಂತ ಹೇಳಿ ಸ್ಯಾರಿ ಡ್ರಾಪಿಂಗ್ ಎಲ್ಲ ಮಾಡಿ ಹೇರ್ ಸ್ಟೈಲ್ ಕೂಡ ಮಾಡ್ತಾಯಿದ್ದೆ, ರೆಡಿ ಮಾಡ್ಕೊತಾ ಇದ್ದೆ. ಅಷ್ಟರಲ್ಲಿ ಸುಮಾರು ಎಷ್ಟೋ ಡೆಕೋರೇಟ್ ಮಾಡಿದ್ರು, ಅದನ್ನೆಲ್ಲ ಮೊನ್ನೆ ವೀಡಿಯೋ ಮಾಡ್ಕೊಂಬರ್ಲಿಕ್ಕೆ ಹೋದ್ಲು. ಹಾಗೆ ನಮ್ಮ ಮನೆ ಜೊತೆ ಒಂದು ಸಿಂಪಲಾಗಿ ವೀಡಿಯೋ ಮಾಡಿಕೊಂಡೆ. ಡೆಕೋರೇಷನ್ ಚೇರ್ ಇತ್ತು, ಅದ್ರ ಮೇಲೆ ಸ್ವಲ್ಪ ಕೂತ್ಕೊಂಡು ಹಾಗೆ ಒಂದು ಫೋಟೋ ಕ್ಲಿಕ್ ಮಾಡಿಕೊಂಡು ಸ್ಯಾರಿ ಡ್ರಾಪಿಂಗ್ ಮತ್ತು ಹೇರ್ ಸ್ಟೈಲ್ ಮಾತ್ರ ಮಾಡಿದ್ದೆ. ಇನ್ನು ಹಪ್ಪಿಗೆ ಮೇಕಪ್ ಮಾಡಿರಲಿಲ್ಲ, ಸೊ ಹಾಗಾಗಿ ಹಪ್ಪಿಗೆ ಮೇಕಪ್ ಮಾಡ್ಕೊಳ್ಳೋಣ ಅಂತ ಹೇಳಿ ಹಪ್ಪಿಗೆ ಮೇಕಪ್ ಮಾಡ್ಕೊತಾ ಇದ್ದೆ. ತಾಯಂದಿರಿಗೆ ಏನಾದರೂ ಮಾಡಬೇಕಾದ್ರೆ ಮಕ್ಳಿಗೆ ಗೊತ್ತಲ್ಲ, ಹೊಟ್ಟೆ ಕಿಚ್ಚಿರುತ್ತೆ. ಅಂದರೆ ಮಕ್ಳುಗಳು ಯಾವಾಗಲೂ ಅಂಥ ಟೈಮಲ್ಲೇ ಹಳೋದು. ಹಾಗಾಗಿ ನಮ್ಮ ಪಾಪರು ಕೂಡ ಹಠ ಮಾಡ್ತಾಯಿದ್ಲು, ಎತ್ಕೋ ಅಂತ ಹೇಳಿ. ಇನ್ನೇನು ಮಾಡೋಕ್ಕಾಗಲ್ಲ, ಮಕ್ಕಳಾದ್ಮೇಲೆ ಇದೆಲ್ಲ ಮಾಮೂಲಿನೇ. ನಾವು ಫ್ರೀ ಇದ್ದಾಗ ಮೇಕಪ್ ಮಾಡಿಸ್ಕೊಂಡಂಗೆ ಅಥವಾ ಏನಾದ್ರು ಮಾಡ್ದಂಗೆ ಆಗಲ್ಲ. ಹಾಗಾಗಿ ಪಾಪನ ಎತ್ಕೊಂಡು ಹಂಗೆ ಆಟ ಆಡಿಸ್ಕೊಂಡು ಮೇಕಪ್ ಮಾಡ್ತಾಯಿದ್ದೆ. ಅವಳಿಗೆ ಬ್ರಷಲ್ಲಿ ಈ ಥರ ಮಾಡಿದ್ರೆ ತುಂಬ ಖುಷಿ ಆಗುತ್ತೆ ನಮ್ಮ ಪಾಪುಗೆ. ಅಂದರೆ ಆಲ್ರೆಡಿ ನಾನು ಕೃಷ್ಣ ಮೇಕಪ್ ಮಾಡಿರೋದ್ರಿಂದ, ಮೇಕ್ ಓವರ್ ಮಾಡಿರೋದ್ರಿಂದ ಅವಳಿಗೆ ನನಗೆ ಗೊತ್ತು. ಬ್ರಷಲ್ಲಿ ಈ ಥರ ಎಲ್ಲ ಆಟಾಡಿಸ್ಕೊಂಡೆ ಅವಳಿಗೆ ಮೇಕಪ್ ಮಾಡಿದ್ದು. ಸೊ ಆವಾಗ ಅವಳು ತುಂಬ ಚೆನ್ನಾಗಿ ಮಾಡಿಸ್ಕೊಂಡಿದ್ಲು ಆ ಥರ ಎಲ್ಲ ಆಟಾಡ್ಸಿದ್ದಕ್ಕೆ. ಹಾಗೆ ಸ್ವಲ್ಪ ಆಟಾಡಿಸಿ ಅವಳಿಗೆ ಮೇಕಪ್ ಮಾಡೋಣ ಅಂತ ಹೇಳಿ, ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಸ್ವಲ್ಪ ಆಟಾಡಿಸಿ ಹಾಗೆ ಮೇಕಪ್ ಮಾಡ್ಕೊತಾ ಇದ್ದೆ. ಅವಳು ಹಾಗೆ ಎತ್ಕೊಂಡಿದ್ಲು. ಮೇಕಪ್ ಎಲ್ಲ ಆಯಿತು. ಹಾಗಾದ್ಮೇಲೆ ಒಂದು ಫೋಟೋ ಕ್ಲಿಕ್ ಮಾಡ್ಕೊಳ್ಳೋಣ ಅಂತ ಹೇಳಿ ಹಾಗೇನೇ ಒಂದು ಫೋಟೋ ಕ್ಲಿಕ್ ಮಾಡ್ಕೊತಾ ಇದ್ದೆ. ಇದು ಆಕ್ಚುಲಿ ಚೆನ್ನಾಗಿರೋದು.
ಫಂಕ್ಷನ್ ಎಲ್ಲ ತುಂಬ ಚೆನ್ನಾಗಾಯಿತು. ಎಲ್ಲರೂ ಫುಲ್ ಖುಷಿಪಟ್ಟರು. ತುಂಬ ಚೆನ್ನಾಗಿ ಎಲ್ಲರೂ ನೆಂಟರುಗಳೆಲ್ಲ ಬಂದಿದ್ದರು. ಹಾಗೆ ಅಡುಗೆನೂ ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳಿ ಎಲ್ಲರೂ ರಿವ್ಯೂ ಕೊಟ್ಟರು. ಸೊ ಹಾಗಾಗಿ ನಮಗೂ ಕೂಡ ತುಂಬ ಖುಷಿ ಆಯಿತು. ಯಾಕೆಂದರೆ ನನ್ನ ತಮ್ಮ ಯಾವಾಗಲೂ ಅಷ್ಟೇ ಅವಳು ಅರ್ಪಿತನ ಎಂಗೇಜ್ಮೆಂಟಿಂದ ಹಿಡಿದು ಅವಳದಿದ್ದು ಪಾಪು ಫಸ್ಟ್ ಇಯರ್ ಬರ್ಡೇ ತನಕನೂ ಕೂಡ ತುಂಬ ಚೆನ್ನಾಗಿ ಅಡುಗೆ ಮಾಡಿಸಿದ್ದಾನೆ. ಎಲ್ಲರೂ ಕೂಡ ಅದನ್ನೇ ಹೇಳ್ತಾಯಿದ್ರು ಅಲ್ಲಿ ಬಂದವರೆಲ್ಲ. ಅಭಿ ತುಂಬ ಚೆನ್ನಾಗಿ ಅಡುಗೆ ಮಾಡಿಸ್ತಾನೆ, ಯಾವಾಗ್ಲೂ ಚೆನ್ನಾಗೆಲ್ಲ ಫಂಕ್ಷನ್ ಎಲ್ಲ ಮಾಡ್ತಾನೆ ಅಂತೆಲ್ಲ ಹೇಳ್ತಾರೆ. ಸಖತ್ ಖುಷಿ ಆಯ್ತು ಅದನ್ನೆಲ್ಲ ನೋಡಿ. ಈ ವಿಡಿಯೋ ನೋಡಿದ ಪ್ರತಿಯೊಬ್ಬರೂ ಕೂಡ ಹ್ಯಾಪಿ ಬರ್ಡೇ ಅಂತ ಹೇಳಿ ಕಮೆಂಟ್ ಮಾಡಿ. ಅದು ನಮ್ಮ ಪಾಪುಗೆ ಒಂದು ಬ್ಲೆಸ್ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋಗೋಸ್ಕರ ಬೆಲ್ ಐಕನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.